ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ಯಾರ ಜೊತೆಗೂ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಿಲ್ಲ. ಹಾಗಾಗಿ 2 ದಿನಗಳಿಗೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡಲಾಗುತ್ತಿದೆ. ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತದೆ. ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸದ ಬಳಕೆ, ಲೈಬ್ರರಿ ಇದ್ದು ಲೈಬ್ರರಿ ನೋಡಿಕೊಳ್ಳಲು ಬಯಸಿದ್ರೆ ನಿಯೋಜನೆ, ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡಲು ಒಪ್ಪಿದ್ರೆ ಅವಕಾಶ, ಕೈದಿಗಳಿಗೆ ಪಾಠ ಹೇಳಿಕೊಳ್ಳಲು ಒಪ್ಪಿದ್ರೆ ಯೋಜನೆ, ಕಾರ್ಯಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದ್ರೆ ನಿಯೋಜನೆ. ಬಹುತೇಕವಾಗಿ ಲೈಬ್ರರಿಯನ್ನ ನೋಡಿಕೊಳ್ಳುವ ಬಗ್ಗೆ ಜೈಲಾಧಿಕಾರಿಗಳು ಚರ್ಚೆಯಾಗುತ್ತಿದೆ ಎನ್ನಲಾಗ್ತಾ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ಯಾರ ಜೊತೆಗೂ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಿಲ್ಲ. ಹಾಗಾಗಿ 2 ದಿನಗಳಿಗೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡಲಾಗುತ್ತಿದೆ. ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತದೆ. ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸದ ಬಳಕೆ, ಲೈಬ್ರರಿ ಇದ್ದು ಲೈಬ್ರರಿ ನೋಡಿಕೊಳ್ಳಲು ಬಯಸಿದ್ರೆ ನಿಯೋಜನೆ, ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡಲು ಒಪ್ಪಿದ್ರೆ ಅವಕಾಶ, ಕೈದಿಗಳಿಗೆ ಪಾಠ ಹೇಳಿಕೊಳ್ಳಲು ಒಪ್ಪಿದ್ರೆ ಯೋಜನೆ, ಕಾರ್ಯಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದ್ರೆ ನಿಯೋಜನೆ. ಬಹುತೇಕವಾಗಿ ಲೈಬ್ರರಿಯನ್ನ ನೋಡಿಕೊಳ್ಳುವ ಬಗ್ಗೆ ಜೈಲಾಧಿಕಾರಿಗಳು ಚರ್ಚೆಯಾಗುತ್ತಿದೆ ಎನ್ನಲಾಗ್ತಾ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ಯಾರ ಜೊತೆಗೂ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಿಲ್ಲ. ಹಾಗಾಗಿ 2 ದಿನಗಳಿಗೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡಲಾಗುತ್ತಿದೆ. ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತದೆ. ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸದ ಬಳಕೆ, ಲೈಬ್ರರಿ ಇದ್ದು ಲೈಬ್ರರಿ ನೋಡಿಕೊಳ್ಳಲು ಬಯಸಿದ್ರೆ ನಿಯೋಜನೆ, ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡಲು ಒಪ್ಪಿದ್ರೆ ಅವಕಾಶ, ಕೈದಿಗಳಿಗೆ ಪಾಠ ಹೇಳಿಕೊಳ್ಳಲು ಒಪ್ಪಿದ್ರೆ ಯೋಜನೆ, ಕಾರ್ಯಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದ್ರೆ ನಿಯೋಜನೆ. ಬಹುತೇಕವಾಗಿ ಲೈಬ್ರರಿಯನ್ನ ನೋಡಿಕೊಳ್ಳುವ ಬಗ್ಗೆ ಜೈಲಾಧಿಕಾರಿಗಳು ಚರ್ಚೆಯಾಗುತ್ತಿದೆ ಎನ್ನಲಾಗ್ತಾ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ಯಾರ ಜೊತೆಗೂ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಿಲ್ಲ. ಹಾಗಾಗಿ 2 ದಿನಗಳಿಗೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡಲಾಗುತ್ತಿದೆ. ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತದೆ. ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸದ ಬಳಕೆ, ಲೈಬ್ರರಿ ಇದ್ದು ಲೈಬ್ರರಿ ನೋಡಿಕೊಳ್ಳಲು ಬಯಸಿದ್ರೆ ನಿಯೋಜನೆ, ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡಲು ಒಪ್ಪಿದ್ರೆ ಅವಕಾಶ, ಕೈದಿಗಳಿಗೆ ಪಾಠ ಹೇಳಿಕೊಳ್ಳಲು ಒಪ್ಪಿದ್ರೆ ಯೋಜನೆ, ಕಾರ್ಯಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದ್ರೆ ನಿಯೋಜನೆ. ಬಹುತೇಕವಾಗಿ